ಕರ್ನಾಟಕ ರಾಜ್ಯ ಕಂಡ ದಕ್ಷ ಅಧಿಕಾರಿಗಳಲ್ಲಿ ಕಮಲ್ ಪಂತ್ ಅವರು ಒಬ್ಬರು. ಈಗ ಸದ್ಯ ನಾಳೆ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಸದ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ DG ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನಾಳೆ ಅವರು ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಅವ್ರ ಜೊತೆನೇ ಮಾತಾಡೋಣ. ಸರ್, ನಾಳೆ ನಿವೃತ್ತಿ ಆಗ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಇಲಾಖೆ ಕರ್ನಾಟಕ ರಾಜ್ಯ ಆಗಿರ್ಬೋದು, ಇಲಾಖೆಯಲ್ಲಿ 34 ವರ್ಷ ಸೇವೆ ಸಲ್ಲಿಸಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ಮೊಟ್ಟ ಮೊದಲೇ ನಾನು ಏಷ್ಯಾನೆಟ್ ಚಾನಲ್ದು ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಹೇಳ್ತೇನೆ. ಮತ್ತು ಕರ್ನಾಟಕದ ಎಲ್ಲ ಪ್ರಜೆಗಳಿಗೆ, ಇಲ್ಲಿ ಎಲ್ಲ ಜನರಿಗೆ ನಾನು ನನ್ನ ವಂದನೆಗಳನ್ನು ನಾನು ಅರ್ಪಿಸುತ್ತೇನೆ. ಯಾಕೆಂದರೆ ಅವರಿಂದ ನನಗೆ ತುಂಬ ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಅವರು ನೀಡುವ ಸಹಕಾರ ಮತ್ತು ಈ ಪ್ರೀತಿಯಿಂದ ನಾನು ಇಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು. ಈಗ ನಿಮ್ಮ ಪ್ರಶ್ನೆ, ಈಗ ಈ 34 ವರ್ಷ ನಾನು ಸೇವೆ ನಾನು ಉಣಗೊಳಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ಬಹಳ ಥರದ್ದು ಬೇರೆ ಬೇರೆ ಥರದ್ದು ನಾನು ಪರಿಸ್ಥಿತಿಗಳನ್ನು ನೋಡಿದ್ದೀನಿ, ನಿರ್ವಹಿಸಿದ್ದೀನಿ. ಒಟ್ಟಲ್ಲಿ ಇವತ್ತು ನನಗೆ ಆ ಬಗ್ಗೆ ತುಂಬ ಸಂತೋಷ ಇದೆ, ನಾನು ಖುಷಿಯಾಗಿದ್ದೀನಿ. ಇದು ನನಗೆ ನಾನು ಹೇಳ್ಬೋದು, ಹೆಮ್ಮೆಯಿಂದ ನಾನು ಹೇಳ್ಬೋದು, ನಾನು ಕರ್ನಾಟಕ ಪೊಲೀಸಲ್ಲಿ ಸಂತೋಷದಿಂದ ಕೆಲಸ ಮಾಡಿದ್ದೀನಿ. ಕೆರಿಯರ್ ಸ್ಟಾರ್ಟ್ ಆದಾಗ ಶಿವಮೊಗ್ಗ, ದಕ್ಷಿಣ ಕನ್ನಡ, ಮಂಗಳೂರು ಭಾಗದಲ್ಲಿ ರೌಡಿ ಚಟುವಟಿಕೆ ಇರುತ್ತೆ. ಆವಾಗಿಂದ ಸ್ಟಾರ್ಟ್ ಮಾಡಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಭದ್ರಾವತಿ ನನಗೆ ಪೋಸ್ಟಿಂಗ್ ಆಯಿತು. ಆವಾಗ ಎಲ್ಲ ಭದ್ರಾವತಿ ಹೆಸರು ಕೇಳಿ ನನ್ನ ಭಾಳ ಭಯ ಪಡ್ತಾಯಿದ್ರು. ಆವಾಗ ನಮ್ಮ ಕಾಲದಲ್ಲಿ ಯಾವಾಗ ನಾವು ಸರ್ವಿಸ್ಗೆ ಸೇರಿದ್ದೀವಿ ಅಂದರೆ 1990ಯಲ್ಲಿ ಆ ಸಮಯನೇ ಬೇರೆ ಥರ ಇತ್ತು. ಎಲ್ಲ ಕಡೆ ಫಾರ್ಮರ್ಸ್ ಅಜಿಟೇಷನ್ ಭಾಳ ದೊಡ್ಡ ಪ್ರಮಾಣದಲ್ಲಿ ವಾರಗಟ್ಟೆ ನಿಮಗೆ ಗೊತ್ತಿರ್ಬೋದು. ಇಲ್ಲಿ KFC ವಿರುದ್ಧವಾಗಿ, ಬ್ಯೂಟಿ ಪೆಜೆಂಟ್ ವಿರುದ್ಧವಾಗಿ ಇಲ್ಲಿ ಎಷ್ಟು ಬ್ಯಾಂಗ್ಳೂರು ಬಂದನೇ ಎಷ್ಟು ಸಮಯ ಇರ್ತಾಯಿತ್ತು. ಕಮ್ಯುನಲ್ ಆವಾಗ ನಾವು ಬಾಬರಿ ಮಸೀದ್ ಸಮಯದಲ್ಲಿ ಸರ್ವಿಸ್ಗೆ ಸೇರಿದ್ದೀವಿ. ನಂದು ಪೋಸ್ಟಿಂಗ್ ಅದರ 92ಅಲ್ಲಿ ನಾನು ಚಾರ್ಜ್ ತೊಗೋವಾಗ ಕರೆಕ್ಟ್ ಅದೇ ಟೈಮಲ್ಲಿ ಆ ಘಟನೆ ನಡೀತು. ಅದಾದ ನಂತರ ಈಗ ಫಾರ್ಮರ್ಸ್ ಎಜುಕೇಷನ್ ಆಗಲಿ, ಇಂಡಸ್ಟ್ರಿಯಲ್ಲಿ ಭದ್ರಾವತಿಯಲ್ಲಿ ಫ್ಯಾಕ್ಟ್ರಿಗಳಲ್ಲಿ MPM VSL ಅಲ್ಲಿನೇ ಸತತವಾಗಿ ಈ ಪ್ರತಿಭಟನೆಗಳು ನಡೀತಾ ಇತ್ತು. ಈ ಎಲ್ಲರಿಗೂ ಒಟ್ಟು ನಮಗೆ ಇದರಿಂದ ಭಾಳ ಒಳ್ಳೆಯ ನನಗೆ ಅನುಭವ ಸಿಕ್ತು. ಸಣ್ಣ ಪ್ರಮಾಣದಲ್ಲಿ ಗ್ರ್ಯಾಜುವಲ್ ಆಗಿ ಅಂದರೆ ಒಂದು ಟ್ರೈನಿಂಗ್ ಭಾಳ ಚೆನ್ನಾಗಿ ನನಗೆ ಅಲ್ಲಿ ಆಯಿತು ಅಂತ ನಾನು ಹೇಳ್ಬೋದು. CBIಗೆ ಹೋಗ್ತೀರಾ 5 ಇಯರ್ಸ್ ಸೆಂಟ್ರಲ್ ಸರ್ವಿಸ್ಗೆ. CBIಲಿ ಚಾಪಕ್ಕಾಗದ ಹಗರಣ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ನು ನೀವು ಇರ್ತೀರಾ. ಹೇಗಿತ್ತು CBI ಇದರಲ್ಲಿ ಕರೀಂ ಲಾಲ್ ತೆಲಗಿ ಇನ್ವೆಸ್ಟಿಗೇಷನ್? ಆವಾಗ ಕರೀಂ ಲಾಲಾ ತೆಲಗಿ ಕೇಸ್ ಭಾಳ ದೊಡ್ಡ ಕೇಸ್ ಇತ್ತು, ಭಾಳ ದೊಡ್ಡ ಹಗರಣ ಇತ್ತು. ನಾನು ಅದಲ್ಲಿ ಹೆಡ್ ಇರಲಿಲ್ಲ. ಹೆಡ್ ನಮಗೆ ಒಂದು ಜಾಯಿಂಟ್ ಡೈರೆಕ್ಟರ್ ಇದ್ದರು, ಶ್ರೀಮತಿ ಅರ್ಚನಾ ರಾಮಸುಂದರ್ ಅವರು. ನಾನು ಕೂಡ ಆ ಟೀಮಲ್ಲಿ. ಆಮೇಲೆ ಬಾಂಬೆ ಮತ್ತು ಕರ್ನಾಟಕ ಈ ಕೇಸ್ಗಳನ್ನು ನೋಡಿದೆ ನಾನು. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಷ್ಟ್ರದಲ್ಲಿ ಅಂದರೆ 10-15 ರಾಜ್ಯಗಳಲ್ಲಿ ಈ ಹಗರಣ ನಡೆದಿತ್ತು. ಇದಕ್ಕೆ ಎಲ್ಲ ಕಡೆ ಒಟ್ಟುಗೂಡಿಸಿ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡೋದು, ಆಮೇಲೆ ನಾವು ಕಂಟಿನ್ಯೂಯಸ್ ಆಗಿ ಫಾಲೋ ಮಾಡಿ ನಮ್ಮ ಇದು ಫಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಫೆಸಿಲಿಟಿನ ಅಳವಡಿಸಿ ಕನ್ವಿಕ್ಷನ್ ತೊಗೊಂಡಿದ್ದೀವಿ. ಫಸ್ಟ್ ಕನ್ವಿಕ್ಷನ್ ವಾಸ್ ಅಬ್ಟೈನ್ಡ್ ಇನ್ ಬಾಂಬೆ ಕೇಸ್ ಆರ್ಥರ್ ರೋಡ್ ಕೋರ್ಟಲ್ಲಿ ಆ ಕೇಸ್ ಆಯಿತು. ಅದೇ ಆವಾಗ ನಾವೆಲ್ಲ ಹೋಗಿದ್ದೀವಿ, ನಮ್ಮ JD ನಾನು ಎಲ್ಲರೂ ಹೋಗಿ ಅದನ್ನು ಕನ್ವಿಕ್ಷನ್ನು ನಾವು ತೊಗೊಂಡಿದ್ದೀವಿ. ಆದಮೇಲೆ ತೆಲಗಿ ಯಾವಾಗಲೂ ಹೊರಗಡೆ ಬರಲಿಕ್ಕೆ ಆಗಲ್ಲ, ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಕೊಟ್ಟಿದ್ದೀವಿ, ಏನೇನು ಅದರಲ್ಲಿ ಭಾಳ ಕೆಲಸ ಆಯಿತು. ಇಟ್ ವಾಸ್ ಅ ವೆರಿ ಬಿಗ್ ಲರ್ನಿಂಗ್. ಅಂದರೆ ಭಾಳ ದೊಡ್ಡ ಪ್ರಮಾಣದ ಒಂದು ಹಗರಣದ ತನಿಖೆ ಬಗ್ಗೆ ನನಗೆ ಒಂದು ತಿಳಿಲಿಕ್ಕೆ ಆಯಿತು ಮತ್ತು ಕೆಲಸ ಮಾಡಲಿಕ್ಕೆ ಆದಮೇಲೆ ಅನುಭವ ಸಿಕ್ತು. ಬೆಂಗಳೂರು ಕಮಿಷನರ್ ಇದ್ರಿ, ಆವಾಗ DJ ಗಲಾಟೆ ಆಗುತ್ತೆ, ಕೆಲವೊಂದು ಗಲಾಟೆ, ಪುನೀತ್ ರಾಜ್ಕುಮಾರ್ ಕೂಡ ಡೆತ್ ಆಗ್ತಾರೆ. ಹೇಗೆ ಲ್ಯಾಂಡ್ ಆರ್ಡರ್ ಸಿಚುವೇಶನ್ ಕಂಟ್ರೋಲ್ ಮಾಡಿ? ಈಗ ಬ್ಯಾಂಗ್ಳೂರು ನಮ್ಮದು ಒಂದು ವಜ್ರಮಣಿ, ಅಂದರೆ ನಮಗೆ ಜ್ಯುವೆಲ್ ಅಂತ ಇದ್ದೇವೆ ಕರ್ನಾಟಕ ಯಾಕೆ ಇಡೀ ರಾಷ್ಟ್ರಕ್ಕೆ ಇವತ್ತು. ನಮ್ಮ ಹೊರದೇಶದಲ್ಲಿ ಹೋಗಿ ನೀವು ದಿಲ್ಲಿ ಗೊತ್ತಿರಬಹುದು, ಬಾಂಬೆ ಗೊತ್ತು, ಆಮೇಲೆ 3ನೇ ಸಿಟಿ. ಕೆಲವು ಕಡೆ ದಿಲ್ಲಿ ಬಾಂಬೆ ಗೊತ್ತಿಲ್ಲದೆ ಬ್ಯಾಂಗ್ಳೂರು ಎಲ್ಲರಿಗೆ ಗೊತ್ತಿದೆ. ನೀವು ಇದು ಸ್ಯಾನ್ ಫ್ರಾನ್ಸಿಸ್ಕೋ ಕಡೆ ಹೋಗಿಬಿಟ್ರೆ ಅಲ್ಲಿ ಬಹುತೇಕ ಫಾರಿನರ್ಸ್ಗೆ ಬ್ಯಾಂಗ್ಳೂರು ಗೊತ್ತಿರ್ಬೋದು, ನಮ್ಮ ಈ ಬೇರೆ ಪಟ್ಟಣಗಳು ಗೊತ್ತಿರಲಿಕ್ಕಿಲ್ಲ. ಸೊ ಅದರಿಂದ ಈಗ ಬ್ಯಾಂಗ್ಳೂರ್ದು ಕಮಿಷನರ್ ಆಗಿ ಕೆಲಸ ಮಾಡೋದು ಇದು ಒಂದು ಭಾಳ ದೊಡ್ಡ ಹೆಮ್ಮೆ ನಾನು ಹೇಳ್ಬೋದು. ಅಂದರೆ ನಮಗೆ ಒಂದು ಇಟ್ಸ್ ಎ ವೆರಿ ಬಿಗ್ ಆನರ್ ಫಾರ್ ಮಿ ಅಂತ ನಾನು ಹೇಳೋದು. ಇಲ್ಲಿ 2 ವರ್ಷ ಸುಮಾರು 2 ವರ್ಷಷ್ಟು ನಾನಲ್ಲಿ ಕೆಲಸ ಮಾಡಿದ್ದೀನಿ. ಹೌದು, ಅಲ್ಲಿ ಘಟನೆ ನಡೆದಿತ್ತು. ನಮ್ಮ ಅಧಿಕಾರಿಗಳ ಜೊತೆ ನಾವು ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ಪರಿಸ್ಥಿತಿ ಭಾಳ ವಿಕಟಿತ್ತು ಆವಾಗ. ಆದರೆ ಅಧಿಕಾರಿ ಎಲ್ಲ ಮಾಡಿ ಒಂದು ಕೂಡಲೇ ಪರಿಸ್ಥಿತಿನ ನಾವು ಕಂಟ್ರೋಲ್ಗೆ ತಂದಿದ್ದೀವಿ. ಆಮೇಲೆ ಅದು ಬೇರೆ ಕಡೆ ಹರಳಲಿಕ್ಕೆ ನಾವು ಬಿಟ್ಟಿಲ್ಲ. ನಮ್ಮ ಅಧಿಕಾರಿಯವರು
ಭಾಳ ಶ್ರಮ ವಹಿಸಿ ಅದು ಅಲ್ಲಿನೇ ಕಡಿವಾಣ ಮಾಡಿದರು. ಅದು ಬಹಳ ಮುಖ್ಯ. ಅದಾದಮೇಲೆ ಡ್ರಗ್ಸ್ ಕೇಸ್ ಬರುತ್ತೆ, ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ಆಗಿರ್ಬೋದು, ಅದು ಹೇಗೆ ನಿರ್ವಹಿಸಿ? ಇಲ್ಲ, ಅದು ನಾನು ನಿಜವಾಗಲೂ ನಮ್ಮದು ಫೋಕಸ್ ಡ್ರಗ್ಸ್ ಮೇಲೆ ಫೋಕಸ್ ಮಾಡಿದ್ದೀವಿ. ಫೋಕಸ್ ಮಾಡಿ ಆವಾಗ ಆ ಪ್ರಮಾಣದಲ್ಲಿ ಸೀಸರು, ಆ ಪ್ರಮಾಣದಲ್ಲಿ ನಾವು ಕ್ವಿಂಟಲ್ಗಟ್ಟಲೆ ಆವಾಗ ನಮಗೆ ಕ್ವಿಂಟಲ್ ಯಾಕೆ ಟನ್ಸ್ ಗಟ್ಟಲೆ ಅಷ್ಟು ನಮಗೆ ಡ್ರಗ್ಸ್ ಸಿಗ್ತಾಯಿತ್ತು. ಫೈನ್ ಅಂದರೆ ಕೊಕೇನ್ ಸಿಕ್ಕಿದೆ ಸಾಕಷ್ಟು. ಈ ಭಾಳ ಹೈ ಎಂಡ್ ಡ್ರಗ್ಸ್ ಹೇಳ್ತೀವಿ ಇದನ್ನು ನಾವು. ಇದು ನಿಮಗೆ ಬೀದಿಲಿ ಸಿಕ್ಕಲ್ಲ, ವೆರಿ ಕಾಸ್ಟ್ಲಿ, ಅದು ಭಾಳ ಕಾಸ್ಟ್ಲಿ ಇರ್ತದೆ. ಆಮೇಲೆ ಇದಕ್ಕಿಂತ ಜಾಸ್ತಿ ಇದು ಹೈ ಸೊಸೈಟಿ ಡ್ರಗ್ಸ್ ಸರ್ಕ್ಯುಲೇಷನ್ಸ್ ಇತ್ತು. ಈ ಹೈ ಸೊಸೈಟಿ ಪಾರ್ಟಿ ಸರ್ಕಲ್ ಇತ್ತು. ಅದನ್ನು ನಾನು ಹೇಳೋದು ನಮ್ಮ ಅಧಿಕಾರಿಯವರು ಭಾಳ ಮೇಲೆ ಕಠಿಣವಾದ ಕ್ರಮವನ್ನು ತಗೊಂಡಿದ್ದಾರೆ. ಬಹುಶಃ ಅದ ಮೇಲೆ ಕಂಪ್ಲೀಟಾಗಿ ಒಂದು ಕಡಿವಾಣ ಮಾಡಲಿಕ್ಕೆ, ಕಂಟ್ರೋಲ್ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಇದು ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪುನೀತ್ ರಾಜ್ಕುಮಾರ್ ನಿಧನ ಆಗ್ತಾರೆ. ಆ ಸಿಚುವೇಶನ್ ಹೆಂಗಿತ್ತು ಸರ್? ಇವತ್ತು ಅದನ್ನು ಜ್ಞಾಪಿಸಿದರೆ ನಮಗೆ ಝುಮ್ ಥರ ಆಗುತ್ತದೆ. ಅಂದರೆ ಆ ದಿವಸ ಆವಾಗ ಘಟನೆ ಆದ ಕೂಡಲೇ ನಾನು ಅಲ್ಲಿಂದ ನಮ್ಮ ಆಫೀಸಿಂದ ಆ ಕಡೆ ಹೋದೆ, ಹಾಸ್ಪಿಟಲ್ ಕಡೆ ಹೋಗಲಿಕ್ಕೆ ಆಗಿಲ್ಲ. ಆಮೇಲೆ ಅದು ಕನ್ನಿಂಗ್ ರೋಡಲ್ಲಿ ಗಾಡಿ ಬಿಟ್ಟು ನಡ್ಕೊಂಡು ಹೋದೆ. ನಡ್ಕೊಂಡು ಹೋದಾದಮೇಲೆ ಅಲ್ಲಿ ಇದ್ದರು. ಆವಾಗ ನಮ್ಮ ಮುಖ್ಯಮಂತ್ರಿಯವರು ಇದ್ದರು, ಅಲ್ಲಾಗ ಗೃಹ ಸಚಿವರು ಅಲ್ಲಿ ಇದ್ದರು, ಬೇರೆ ಎಲ್ಲ ಹಿರಿಯವರು ಇದ್ದರು. ಆವಾಗ ಅವರು ಹೇಳಿದ್ರು, ಪರಿಸ್ಥಿತಿಯನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ನೋಡಿ ಅಂತ. ನಾವು ನಮ್ಮ ಕಾರಲ್ಲಿ ನಮ್ಮ 3 ಜನ ಅಧಿಕಾರಿಯವರು ಕರ್ಕೊಂಡು, ಆವಾಗ ಅಡಿಷನಲ್ CP ಸೋಮೇಂದು ಮುಖರ್ಜಿ ಇದ್ದರು, ಮತ್ತು ಜಾಯಿಂಟ್ CP ಕ್ರೈಮ್ ಮತ್ತು ಇನ್ಚಾರ್ಜ್ ಆಫ್ CR ಇವರಿದ್ದರು ಸಂದೀಪ್ ಪಾಟೀಲ್. ಅವ್ರಿಗೆ ನಾನು ಕಾರ್ಲಿ ಕೂರಿಸ್ಕೊಂಡು ಹೋದೆ. ಒಂದು ಕಡೆ ನಮ್ಮ ಮುರುಗನ್ ಇದ್ದರು, ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟೆ, ರವಿಕಾಂತ್ಗೆ ಒಂದು ಕೊಟ್ಟೆ. ಈ ಅಧಿಕಾರಿಗಳ ಜವಾಬ್ದಾರಿ ಕೊಟ್ಟರೆ, ಯಾಕಂದರೆ ಇವ್ರ ಅಧಿಕಾರಿ ಇದ್ದರು ಸೀನಿಯರು, ಟೀಮ್ ಮಾಡಿ ನಮ್ಮ ಕಾರನ್ನೇ ಕಂಟ್ರೋಲ್ ರೂಮ್ ಆಗಿಬಿಡ್ತು. ಆವಾಗ ಅಲ್ಲಿ ಇನ್ಸ್ಟ್ರಕ್ಷನ್ ಶುರು ಆಯಿತು. ಎವ್ರಿ ಆಫೀಸರ್ ವಾಸ್ ಗಿವನ್ ರೆಸ್ಪೆಕ್ಟಿವ್ ಎವ್ರಿಬಡಿ ಡಿಡ್ ವಂಡರ್ಫುಲಿ ವೆಲ್. ಕೂಡಲೇ ಎಕ್ಸೈಸ್ ಗಾಡಿಯಲ್ಲಿಂದ ಎಕ್ಸೈಸ್ ಇದು ಡಿಪಾರ್ಟ್ಮೆಂಟ್ಗೆ ಹೇಳಿಬಿಟ್ಟು, ನಾವು ನಮ್ಮದು ಮ್ಯಾಜಿಸ್ಟ್ರೇಟ್ ಪವರ್ ಇದೆ, ಎಕ್ಸೈಸ್ ಬ್ಯಾನ್ ಮಾಡಿಬಿಟ್ಟಿದ್ದೀವಿ. ಅಂದರೆ 3 ದಿವಸ ಅದನ್ನು ಭಾಳ ಅನುಕೂಲ ಆಯಿತು. ಸಡನ್ನಾಗಿ ಆಗಂದರೆ ಯಾರಿಗೇನೋ ಮಾಡಲಿಕ್ಕೆ ಅಲ್ಲಿ ಒಂದು ಆತಂಕ ಇತ್ತು, ಏನಾದರೂ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ಬೋದು. 20 ಲಕ್ಷ ಜನ ಬಂದಿರಬೇಕು ಆ ದಿವಸ ನೋಡಲಿಕ್ಕೆ. 38 ಗಂಟೆ ಸತತವಾಗಿ ಜನ ಇಲ್ಲಿ ಬಂದು ದರ್ಶನ ಮಾಡಿದರು. ಅದಕ್ಕೆ ಅವಕಾಶ ಕೊಟ್ಟು ನಾವು ಆವಾಗ ಯಾವುದು ಸಮಸ್ಯೆ ಆಗದೆ ಇದಕ್ಕೆ ಜನರಿಗೆ, ಸಿಟಿಯಲ್ಲಿ ಒಂದು ಕಲ್ಲು ಕೂಡ ಬಿದ್ದಿಲ್ಲ, ಎಲ್ಲಿಯೂ ಕಲ್ಲು ಕೂಡ ಯಾರ ಮೇಲೆ ಬಿಸಾಡಲಿಲ್ಲ. ಅದರಿಂದ ಶಾಂತವಾಗಿ ಜನರಿಗೆ ನಂಬಿಕೆ, ಅಂದರೆ ಇದು ಭಾಳ ಭಯ ಇತ್ತು, ಭಾಳ ಆತಂಕ ಇತ್ತು. ಆಶ್ಚರ್ಯ ಆಗೋಯಿತು ಅಂದರೆ ಎಷ್ಟು ಸ್ಮೂತಾಗಿ ನಮಗೆ ಅವ್ರದ್ದು ಅಭಿಮಾನಿಗಳು ಮತ್ತು ಜನ, ಸರ್ಕಾರ ಕಡೆಯಿಂದ ಮತ್ತು ನಮಗೆ ನಮ್ಮ ಪೊಲೀಸ್ ವ್ಯವಸ್ಥೆಯಿಂದ ಕೂಡ ಭಾಳ ಸಹಕಾರ ಸಿಕ್ತು. ಅದಕ್ಕಿಂತ ನಾನು ಹಿಡಿದು ನಮ್ಮ ಕಾನ್ಸ್ಟೇಬಲ್ ಮಟ್ಟದಿಂದ DCP ಅಡಿಷನಲ್ CP ಮಟ್ಟಿಗೆ ಭಾಳ ಉತ್ತಮ ಕೆಲಸ ಮಾಡಿದರು. ಎವ್ರಿಬಡಿ ಅದೊಂದು ಒಳ್ಳೆ ಕೇಸ್ ಸ್ಟಡಿ ಇದೆ. ಯಾವುದು ಅಂದರೆ ಒಂದು ಘಟನೆ ಆಗದೆ ಭಾಳ ಒಳ್ಳೆ ರೀತಿಯಿಂದ ನಡೆಯಿತು. ವಿಶೇಷವಾಗಿ ನಾವು ಅರ್ಲಿ ಮಾರ್ನಿಂಗ್ ಮಾಡಿದ್ದೀವಿ, ಅದರಿಂದ ನಮಗೆ ಒಳ್ಳೆ, ಅಂದರೆ ಜನರಿಗೆ ಅದು ಒಳ್ಳೆ ರೀತಿಯಿಂದ ಮಾಡಲಿ. ಫ್ಯಾಮಿಲಿ ಕೂಡ ಭಾಳ ಇದನ್ನು ಅಪ್ರಿಷಿಯೇಟ್ ಮಾಡಿದರು, ಫುಲ್ ಕೋಆಪ್ರೇಟ್ ಮಾಡಿದರು. ಅವ್ರಿಗೆ ನಾವು ರೂಢಿ ಆಗಬೇಕಾಗುತ್ತದೆ. ಇನ್ನೊಂದು ಸರ್, ಲೋಕಾಯುಕ್ತದಲ್ಲಿದ್ದ ಸಂದರ್ಭದಲ್ಲಿ ಲೋಕಾಯುಕ್ತ ಡೀಲ್ ಪ್ರಕರಣ ಹೊರಗಡೆ ಬರುತ್ತೆ. ಯಾವ ಥರ ಪ್ರೆಷರ್ ಇತ್ತಾ? ಏನಾದರೂ ಲೋಕಾಯುಕ್ತ ಮಗನ್ನೇ ಅರೆಸ್ಟ್ ಮಾಡ್ತೀರಾ? ಆ ಸಂದರ್ಭದಲ್ಲಿ ಯಾವ ರೀತಿ ಪ್ರೆಷರ್ ಇತ್ತು ನಿಮಗೆ? ಇಲ್ಲ, ಪ್ರೆಷರ್ ಅಂತ ಹೇಳೋದು ಸರಿ ಆಗಲ್ಲ. ಯಾಕಂದರೆ ನಾವು ಅವ್ರಿಗೆ 1.5 ವರ್ಷ ಜೈಲಲ್ಲಿ ಇಟ್ಕೊಂಡಿದ್ದೀವಿ. 8 ಸಲ ನಾನು ಸ್ವತಃ ಆಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ಫೀಲಿಂಗೇ ಬೇರೆ ಇರುತ್ತದೆ. ಯು ಕೆನಾಟ್, ಅದು ಒಂದು ಅನುಭವನೇ ಬೇರೆ ಇದೆ. ಅಲ್ಲಿ 8 ಸಲ ನಾವು ಅಪೇರ್ ಆಗಿ ಪ್ರತಿ ಸಲ ಅವ್ರದ್ದು ಬೇಲ್ ಕ್ಯಾನ್ಸಲ್ ಮಾಡಿಸಿದ್ದೀವಿ. ಅದು ಒಂದು ಆಶ್ಚರ್ಯ ವಿಷಯ. ಆಮೇಲೆ ನಿಮಗೆ ಗೊತ್ತಿದೆ, ನಮ್ಮ ಇವರು ಇಬ್ಬರು ಆಫೀಸರು ಸೋಮೇಂದು ಮುಖರ್ಜಿ ಮತ್ತು ಲಾಬುರಾಮ್ ಹೋಗಿ ಪರ್ಸನಲಾಗಿ ರಿಟೈರ್ಡ್ ಲೋಕಾಯುಕ್ತ ಅವರೇ ಹೋಗಿ ಪ್ರಶ್ನೆ ಮಾಡಿದ್ದಾರೆ, ಅವ್ರಿಗೆ ಎಕ್ಸಾಮಿನ್ ಮಾಡಿದ್ದಾರೆ. ಮತ್ತು ಈಗ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಟ್ರಯಲ್ ಕೊನೆ ಹಂತದಲ್ಲಿ ಬಂದಿದೆ. ಅದು ಸಾಕ್ಷಿಯವರು ಚೆನ್ನಾಗಿ ಪ್ರಾಸಿಕ್ಯೂಷನ್ ಪರವಾಗಿ ಹೇಳಿದ್ದಾರೆ. ಈಗಲೇ ನಮ್ಮ ಸೀನಿಯರ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ಅವರು ದಿವಸ ಅಲ್ಲಿ ಹೋಗಿ ನಿಂತ್ಕೊಂಡೆಲ್ಲ ಅದು ಕೇಸನ್ನು ನಡೆಸ್ಕೊಂಡಿದ್ದಾರೆ. ಒಳ್ಳೆಯ ಅಧಿಕಾರಿಗಳು ನಮ್ಮಿದ್ರು. ನಾನು ನಿಜ ಹೇಳಬೇಕಾಗುತ್ತದೆ, ಲಾಬುರಾಮು, ಈ ರಾಘವೇಂದ್ರ ಹೆಗಡೆ, ಸೈಮನ್ ಮತ್ತು ಸುಮಾರು ಬಾಲರಾಜ್ ಎಲ್ಲ ಇದ್ದರು. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅದು ಕೇಸಲ್ಲಿ. ಇದು ಜಜ್ಮೆಂಟ್ ಬಂದರೆ ಒಂದು ಒಳ್ಳೆಯ ಉದಾಹರಣೆ ಆಗುತ್ತದೆ. ಅಂದರೆ ಪೊಲೀಸ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಕನ್ವಿಕ್ಷನ್ ಬರುತ್ತದೆ, ಯಾವುದು ಮಟ್ಟದ್ದು ಅಕ್ಯೂಸ್ಡ್ ಇರಲಿ ಅಂತ. ಸರ್, ಅದಾದಮೇಲೆ ಕಮಿಷನರ್ ಇದ್ದ ಬಿಟ್ಕಾಯಿನ್ ಕೇಸ್ ಆಗುತ್ತೆ, ಅದು ಹೇಗೆ ಮ್ಯಾನೇಜ್ ಮಾಡಿ? ಬಿಟ್ಕಾಯಿನ್ದು ನೋಡಿ,
ಜನರಿಗೆ ಗೊತ್ತೇ ಇಲ್ಲ ಬಿಟ್ಕಾಯಿನ್ ಅಂದರೆ ಏನು, ಹೇಗಾಗುತ್ತೆ, ಏನಾಗುತ್ತದೆ. ನಾನು ಮೊದಲೇ ಇದಕ್ಕೆ ವಿಸ್ತಾರವಾಗಿ ನೋಟ್ ಕೊಟ್ಟಿದ್ದೀನಿ. ನನಗೆ ಗೊತ್ತಿದೆ ಹಾಗೆ ಅಲ್ಲಿ ಯಾರು ಇವತ್ತುವರೆಗೆ ನನ್ನ ಬಿಟ್ಕಾಯಿನ್ ಹೋಗಿದೆ ಅಂತ ಹೇಳೋಕ್ಕೆ ಬಂದಿಲ್ಲಲ್ಲ. ಯಾರು ನನ್ನ ಬಿಟ್ಕಾಯಿನ್ ಹೋಗಿದೆ, ನಮ್ಮ ಬಿಟ್ಕಾಯಿನ್ ಗದ್ದಿದ್ದಾರೆ, ಬಿಟ್ಕಾಯಿನ್ ನಂಬರ್ ಇದೆ. ಅಲ್ಲಿ ಎಲ್ಲಿ ಒಂದು ಬಿಟ್ಕಾಯಿನ್ ಮಿಸ್ ಆಯ್ತು ಅಂದರೆ ಅದಕ್ಕೆ ಯಾರೋ ಅವರು ಕೇಳ್ತಾರೆ ನನ್ನ ಬಿಟ್ಕಾಯಿನ್ ಹೋಗಿದೆ ಅಂತ. 3000 ಬಿಟ್ಕಾಯಿನ್ ಯಾರು ಹೋಗಿದೆ ಅಂತ ಹೇಳ್ತಾರೆ ಅಂದರೆ ಇದು ಯಾರು ಹೇಳಿದ್ದಾರೆ ಇವತ್ತುವರೆಗೆ, ಎಲ್ಲಿ ಕನೆಕ್ಟ್ ಮಾಡಿದ್ದಾರೆ, ಅದು ನಾವು ಹೇಳಿದ್ದೀವಿ. ಆಯಿತು, ಏನೂ ಇಲ್ಲ, SIT ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವರು ಸಾಕಷ್ಟು ಟೈಮಿಂದ ಮಾಡ್ತಿದ್ದಾರೆ. ಅವರೇ ಈಗ ನಾನೇನು ಹೇಳಲಿಕ್ಕೆ ಆಗಲ್ಲ, ಅವರು ಹೇಳ್ತಾರೆ ಅಷ್ಟೇ ನಾನು ಹೇಳ್ಬೋದು. ಮತ್ತೆ ಏನು ಹೇಳ್ತಾರೆ ಸರ್, ಬಾರ್ನ್ ಬರ್ತ್ ಎಲ್ಲ ಉತ್ತರಾಖಂಡಲ್ಲಾಯಿತು, ಡೆಲ್ಲಿಲಿ ಬೆಳೆದ್ರಿ, ಹೇಗಿತ್ತು ಲೈಫು? ಕರ್ನಾಟಕ ಮತ್ತು ಉತ್ತರಾಖಂಡ್ ಹೇಗಿದೆ ಲೈಫ್? ಅದು ಒಂದು ಹೇಳಬೇಕು ಅಂದರೆ ಉತ್ತರಾಖಂಡಲ್ಲಿ ನಾನು ಹುಟ್ಟಿದೆ ಮಾತ್ರ ಈ ಕಡೆ ಬಂದುಬಿಟ್ಟೆ. ಆದರೆ ಉತ್ತರಾಖಂಡ ನಂದು ಜನ್ಮಭೂಮಿ, ನಮ್ಮ ತಂದೆ ತಾಯಿಯಿಂದ ಅಲ್ಲಿ ನನಗೆ ಭಾಳ ಪ್ರೀತಿ ಇದೆ ಒಂದು. ಆದರೆ ಎರಡು ಕಡೆ ಒಂದೇ ಥರ ವಾತಾವರಣ. ಮಲೆನಾಡು ಅದು ನಿಮಗೆ ಹೇಗೆ ಚಿಕ್ಕಮಗಳೂರು ಇಲ್ಲಾಂದರೆ ಕುರ್ಗು ಕಾಣುತ್ತೆ, ಅದೇ ಥರ ಜಾಗ ಇದೆ ಒಂದು. ಬಟ್ ಆದರೆ ಇದು ನನ್ನ ಕರ್ಮಭೂಮಿ. ಇಲ್ಲಿಂದ ನಾನು ಏನಿದ್ದೀನಿ, ಈ ರಾಜ್ಯದಿಂದ ಇದ್ದೀನಿ. ನಾನು ಏನಿದ್ದೀನಿ, ನಾನು ನನ್ನ ಮಕ್ಕಳದು ಸ್ಟೇಟ್ ಕರ್ನಾಟಕ ಅವರು. ಸೊ ನಾನು ಕೂಡ ಕನ್ನಡಿಗ ಈಗ. ಸೊ ಉತ್ತರಾಖಂಡ ಹಿಂದೆ ಹೋಯಿತು, 60 ವರ್ಷ ಹಿಂದೆ ಹೋಯಿತು. ಅದು ಈಗಿದೆ, ಅದು ನಾನು ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಇದೆ, ಪ್ರೀತಿ ಇದೆ, ನಂದು ಹುಟ್ಟಿದ್ದು ಆ ಮಣ್ಣಿಂದ ಹುಟ್ಟಿದ್ದೀನಿ. ಆದರೆ ಇದು ನನ್ನ ಕರ್ಮಭೂಮಿ ಇದೆ. ದಿಸ್ ಇಸ್ ಮೈ ಹೋಮ್. ನಾವು ಇದೇ ನನ್ನ ಮನೆ. ಇಲ್ಲಿ ಇರ್ತೀನಿ ಶಾಶ್ವತವಾಗಿ, ಪರ್ಮನೆಂಟಾಗಿ ಇಲ್ಲಿ ಇರ್ತೀನಿ. ಮಕ್ಕಳು ಬಂದರೆ ಕೂಡ ಇಲ್ಲಿನೇ ಬರ್ತಾರೆ. ರಿಟೈರ್ಡ್ ಆದರೂ ನಿಮ್ಮ ಹೋಗಲ್ಲ, ಇಲ್ಲೇ ಕರ್ನಾಟಕ ಇಸ್ ಮೈ ಹೋಮ್ ನಾವು. ಅದು ಕೂಡ ಇಲ್ಲಿ ಬೆಂಗಳೂರೇ ಅಷ್ಟೇ. ಬ್ಯಾಂಗ್ಳೂರ್ ಇಸ್ ಮೈ ಹೋಮ್ ನಾವು. ಕೊನೆಯದಾಗಿ ಸರ್, ಈಗ ಡಿಪಾರ್ಟ್ಮೆಂಟಿಗೆ ಸೇರೋರಿಗೆ ನಿಮ್ಮ IPS ಆಗಿರೋದ್ರಿಂದ ಏನು ಮೆಸೇಜ್ ಕೊಡ್ತೀರಾ ಯುವ ಜನತೆಗೆ? ನಾನು ಒಂದೇ ಹೇಳ್ತೀನಿ, ಒಳ್ಳೆ ನಿಯತಿಂದ ಬನ್ನಿ, ಜನರ ಸೇವೆ ಮನೋಭಾವದಿಂದ ಬನ್ನಿ. ಈ ಸರ್ವಿಸಲ್ಲಿ ನಿಮಗೆ ಎಲ್ಲ ನಿಮಗೆ ಸೌಲಭ್ಯ ಸಿಕ್ಕುತ್ತದೆ. ನಿಮಗೆ ಎಲ್ಲ ಈ ವ್ಯವಸ್ಥೆಯಲ್ಲಿ ನಿಮಗೆ ಎಲ್ಲ ಆರೋಗ್ಯ ಇದ್ರ ಬಗ್ಗೆ ಏನು ಸರ್ವಿಸಿಂದ ನಿಮಗೆ ಲೀಗಲ್ ಬೆನಿಫಿಟ್ಸ್ ಏನು ಬೇಕೋ ಪ್ರತಿಯೊಂದು ಬರುತ್ತದೆ. ಸೇವೆಗೆ ನಮಗೆ ಬೇಜನ ಅವಕಾಶ ಸಿಗುತ್ತೆ. ಜನರಿಗೆ ಒಳ್ಳೆ ಮಾಡೋ ಮನೋಭಾವದಿಂದ ಬರಬೇಕು, ಸೇವೆ ಮಾಡೋ ಮನೋಭಾವದಿಂದ ಬರಬೇಕು. ಅಲ್ಲ ನಿಮಗೆ ಕೂಡ ಅಲ್ಲ ಒಳ್ಳೆ ಆಗೇ ಆಗುತ್ತದೆ. ನ್ಯಾಯ ಮಾಡೋ ನಿಯತಿಯಿಂದ ಬನ್ನಿ, ಖಂಡಿತ ಇಲ್ಲಿ ನೀವು ಒಳ್ಳೆಯದಾಗ್ತೀರಿ ಅಂತ ಹೇಳ್ತೀನಿ. ಇನ್ನೊಂದು, ಅಗ್ನಿಶಾಮಕ ಮತ್ತು ತುರ್ತು ಸೇವೆಯಲ್ಲಿ DG ಇರೋದ್ರಿಂದ ಏನು ಅಭಿವೃದ್ಧಿ ಮತ್ತು ಸುಧಾರಣೆ ತಂದಿದ್ದೀರಾ ಸರ್ ಇದರಲ್ಲಿ, ಈ ಡಿಪಾರ್ಟ್ಮೆಂಟ್? ಈಗ ನಾನೇ ಸುಧಾರಣೆ ಮಾಡಿದ್ದೀನಿ, ಮಾಡ್ತೀನಿ ಅಂತ ಹೇಳಲ್ಲ. ನೋಡಿ, ಇವತ್ತು ನಾನು ಏನಿದ್ದೀವಿ, ಹಿಂದೆ ಮಾಡೋರು ಅಧಿಕಾರಿಯವರು ಅಂದಿದ್ದೀವಿ. ಪೆಟ್ರೋ ಕಾರ್ಡ್ ತಂದಿದ್ದೀವಿ. ಇಲ್ಲಿ ಅದು ನಮ್ಮ ಹಳೆ ಅದು ಗಾಡಿಗಳನ್ನು ರಿವೈವ್ ಮಾಡ್ತಾಯಿದ್ದೀವಿ. 329 crores ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಪ್ರಪೋಸಲ್ ಪಾಸ್ ಆಗಿದೆ, ಅದು ಅಪ್ರೂವ್ ಆಗಿದೆ. ಕರ್ನಾಟಕದ್ದು ಫೈರ್ ಫೋರ್ಸ್ ತುಂಬ ಒಳ್ಳೆಯದು ಆಗುತ್ತದೆ. 4-5 ವರ್ಷದಲ್ಲಿ ಕೆಲವು ಪೋಸ್ಟಿಂಗ್ ಪ್ರಮೋಷನ್ಸ್ ಆಗಿಲ್ಲ, ಅದನ್ನು ಸರಿ ಮಾಡ್ತಾಯಿದ್ದೀವಿ, ಕೊಟ್ಟಿದ್ದೀವಿ. ಮತ್ತು ಬಿಲ್ಡಿಂಗ್ಗಳು ಎಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ. ಇದು ಬರೀ ನಾನು ಮಾಡಿದ ಒಂದು ದಿವಸಲ್ಲೇ ಆಗಿಲ್ಲ. ಹಿಂದೆ ಮಾಡೋರು ಅವರು ಏನು ಇದಕ್ಕೆ ಫೌಂಡೇಶನ್ ಹಾಕ್ಕೊಂಡು ಹೋಗಿದ್ದರು, ಅದೇ ಫೌಂಡೇಶನ್ಗೆ ನಾನು ಮುಂದೆ ಬರೆದಿದ್ದೀನಿ. ಮತ್ತು ನಂದೇ ಇಲ್ಲ, ನನಗಿಂತ ಜಾಸ್ತಿ ಇಲ್ಲಿ ಎಲ್ಲ ಅಧಿಕಾರಿಗಳಿದ್ದಾರೆ, ಅವರು ಮಾಡ್ತಾರೆ. ಅದಕ್ಕೆ ನಾನು ಅವ್ರ ಮೇಲೆ ಇದ್ದೀನಿ. ನಾನು ಅವ್ರ ಜೊತೆ ಕೋಆರ್ಡಿನೇಟರ್ ಹೇಳ್ಬೋದು. ಎಲ್ಲ ಮಾಡೋರು ಕೆಳಗೆಯವರೇ ಅಂತ ನಾನು ಹೇಳಬೇಕಾಗುತ್ತದೆ. ಇನ್ನೊಮ್ಮೆ ನಾನು ಕರ್ನಾಟಕದ ಎಲ್ಲ ಪ್ರಜೆಗಳಿಗೆ, ಎಲ್ಲ ಸರ್ಕಾರಗಳಿಗೆ ನಾನು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ಲಿ ಇರೋ ಪ್ರತಿಯೊಂದು ಸಿಬ್ಬಂದಿ ಮತ್ತು ಪ್ರತಿಯೊಂದು ಅಧಿಕಾರಿಯವರು ನನಗೆ ಇಷ್ಟು ಸೇವೆಯಲ್ಲಿ, ಯಾಕಂದರೆ ಪೊಲೀಸಲ್ಲಿ ಇಟ್ಸ್ ನಾಟ್ ಎ ಒನ್ ಮ್ಯಾನ್ ಜಾಬ್. ಅವರೆಲ್ಲರಿಗೆ ನಾನು ನಿಮ್ಮ ಚಾನೆಲ್ ಮುಖಾಂತರ ಧನ್ಯವಾದಗಳನ್ನು, ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಇದು DG ಆಗಿರ್ತಕ್ಕಂಥ ಕಮಲ್ ಪಂತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಕಿರಾಣಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.